ಬೆಳಗಿನ ಜಾವದ ಆ ತಣ್ಣನೆಯ ಗಾಳಿ, ಕೈಯಲ್ಲಿದ್ದ ಗಾಜಿನ ಲೋಟದ ಬಿಸಿ ಚಹಾ ಎಲ್ಲವೂ ಅವಳಿಗೆ ಸಮಾಧಾನ ನೀಡಬೇಕಿತ್ತೇನೋ ನಿಜ. ಆದರೆ ದಿನಪತ್ರಿಕೆಯಲ್ಲಿ ಕೆಲಸ ಖಾಲಿ ಇದೆ ಎಂಬ ಪುಟದ ಮೇಲೆ ಕೆಂಪು ಪೆನ್ನಿನಲ್ಲಿ ಮಾರ್ಕ್ ಮಾಡುತ್ತಿದ್ದ ಅವಳ ಮನಸ್ಸಿನಲ್ಲಿ ಮಾತ್ರ ಆತಂಕದ ಬಿರುಗಾಳಿ ಎದ್ದಿತ್ತು. ಆ ಕಡೆಯಿಂದ ಬಂದ ಕೆಲಸ ಭರ್ತಿಯಾಗಿದೆ ಅನ್ನೋ ಆ ಒಂದು ಮಾತು ಅವಳ ಎದೆಯಲ್ಲಿ ಸಣ್ಣ ಆಶಾಕಿರಣವನ್ನು ನಂದಿಸಿಬಿಟ್ಟಿತ್ತು. ಆದರೆ ಸೋತು ಕೂರಲು ಅವಳಿಗೆ ಸಮಯವಿರಲಿಲ್ಲ. ಕಣ್ಣಂಚಿನಲ್ಲಿದ್ದ ನಿರಾಸೆಯ ಹನಿಯನ್ನು ಒರೆಸಿಕೊಂಡು ಧೈರ್ಯ ಮಾಡಿ ಕೊನೆಯ ದಾರಿ ಆ ಕಂಪನಿಗೆ ಫೋನ್ ಮಾಡಿದಳು. ನಾಳೆಯೇ ಇಂಟರ್ವ್ಯೂ ಬೆಂಗಳೂರಿನಲ್ಲಿ ಇರಬೇಕು ಎಂದಾಗ ಅವಳ ಹೃದಯ ಒಂದು ಕ್ಷಣ ಜೋರಾಗಿ ಬಡಿದುಕೊಂಡಿತ್ತು. ಕೈಯಲ್ಲಿದ್ದ ಚಹಾ ಲೋಟವನ್ನು ಪಕ್ಕಕ್ಕಿಟ್ಟು ಗಂಟಲಲ್ಲಿದ್ದ ಆತಂಕವನ್ನು ನುಂಗಿ, ಸರಿ ಸರ್, ನಾನು ನಾಳೆ ಬೆಳಗ್ಗೆ ಅಲ್ಲಿರ್ತೀನಿ ಎಂದು ಫೋನು ಕತ್ತರಿಸಿದಳು. ಫೋನ್ ಕಟ್ ಮಾಡುತ್ತಿದ್ದಂತೆ ಅವಳಿಗೆ ಎದುರಾಗಿದ್ದು ಆ ದೊಡ್ಡ ಮಹಾನಗರದ ಸವಾಲಲ್ಲ, ಬದಲಿಗೆ ತನ್ನ ಕಣ್ಣ ಮುಂದಿದ್ದ ತನ್ನದೇ ಪುಟ್ಟ ಪ್ರಪಂಚ. ಅದು ಹಳೆ ಕಾಲದ ಹೆಂಚಿನ ಮನೆ. ಗೋಡೆಗಳ ಬಣ್ಣ ಮಾಸಿದೆ. ಅದು ಮಧ್ಯಮ ವರ್ಗದ ಕುಟುಂಬ. ಅವಳ ತಂದೆ ಇಲ್ಲದ ಆ ಮನೆಯ ಇಡೀ ಜವಾಬ್ದಾರಿ ಈಗ ಅವಳ ಹೆಗಲ ಮೇಲಿತ್ತು. ಮನೆಯ ಒಳಗಡೆಯಿಂದ ತಂಗಿಯ ಧ್ವನಿ ಕೇಳಿಸಿತು. ಅಕ್ಕ, ಕಾಲೇಜಿಗೆ ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ ಅಂತ ಪ್ರಿನ್ಸಿಪಾಲ್ ಹೇಳಿದ್ದಾರೆ. ಇವತ್ತು ಕಟ್ಟಲಿಲ್ಲ ಅಂದ್ರೆ ಎಕ್ಸಾಮ್ ಬರೆಯೋಕೆ ಬಿಡಲ್ವಂತೆ. ಮುಖದಲ್ಲಿ ಆತಂಕ ಹೊತ್ತು ಹೊರಬಂದ ತಂಗಿ ಅವಳನ್ನೇ ಆಸರೆಯಾಗಿ ನೋಡುತ್ತಿದ್ದಳು. ಅಷ್ಟರಲ್ಲಿ 10ನೇ ತರಗತಿ ಓದುತ್ತಿರುವ ತಮ್ಮ ಓಡುತ್ತಾ ಬಂದು, ಅಕ್ಕ, ನನ್ನ ಸೈಕಲ್ ಚೈನ್ ಪೂರ್ತಿ ಕಟ್ಟಾಗೋಗಿದೆ. ಇನ್ನು ಮುಂದೆ ಅದನ್ನು ರಿಪೇರಿ ಮಾಡಿಸೋಕೆ ಆಗಲ್ಲ, ಹೊಸದೇ ತರಬೇಕು ಅಂತ ಮೆಕ್ಯಾನಿಕ್ ಹೇಳಿದ. ದಿನ ಅಷ್ಟು ದೂರ ನಡೆದುಕೊಂಡು ಹೋಗೋಕೆ ಆಗಲ್ಲಕ್ಕ ಎಂದು ತಲೆ ತಗ್ಗಿಸಿ ನಿಂತನು. ಅವರ ಮಾತುಗಳನ್ನು ಕೇಳಿ ಅವಳಿಗೆ ಒಳಗೊಳಗೆ ಕರುಳು ಕಿವಿಚಿದಂತಾಯಿತು. ತಂಗಿಯ ವಿದ್ಯಾಭ್ಯಾಸ, ತಮ್ಮನ ಅಗತ್ಯಗಳು, ದಿನಸಿ ಅಂಗಡಿಯವನ ಬಾಕಿ ಬಿಲ್, ಅಮ್ಮನ ಕಾಯಿಲೆಗೆ ತರಬೇಕಾದ ಮಾತ್ರೆಗಳು, ಹೀಗೆ ಸಾಲು ಸಾಲು ಕಷ್ಟಗಳು ಅವಳ ಕಣ್ಣ ಮುಂದೆ ಬಂದು ನಿಂತವು. ತನ್ನ ನೋವನ್ನು ಹೊರಗೆ ತೋರಿಸಿಕೊಳ್ಳದೆ ಅವರಿಬ್ಬರ ತಲೆ ಸೋರಿ, ನೀವಿಬ್ಬರು ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ನಾನು ಇದ್ದೀನಿ ಅಲ್ವಾ, ನಾಳೆನೇ ನನಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕೆಲಸ ಸಿಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದು ಧೈರ್ಯ ತುಂಬಿದಳು. ಅವರೆದುರು ನಕ್ಕರು. ಒಳಗಡೆ ಅವಳ ಕಷ್ಟ ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ. ಹೆಣ್ಣಾಗಿ ಹುಟ್ಟಿ ಇಡೀ ಸಂಸಾರವನ್ನ ಮುನ್ನಡೆಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಒಪ್ಪೊತ್ತಿನ ಊಟಕ್ಕೂ ಯೋಚಿಸಬೇಕಾದ ಪರಿಸ್ಥಿತಿ. ತನಗಾಗಿ ಒಂದು ಹೊಸ ಬಟ್ಟೆ ತಗೊಂಡು ವರ್ಷಗಳೇ ಕಳೆದಿವೆ. ಅಕ್ಕಪಕ್ಕದವರ ಆಡಿಕೊಳ್ಳುವ ಮಾತುಗಳು, ಗಂಡಸರಿಲ್ಲದ ಮನೆ, ಈ ಹುಡುಗಿ ಏನು ಉದ್ಧಾರ ಮಾಡುತ್ತಾಳೆ ಅನ್ನೋ ಮೂದಲಿಕೆಗಳು ಅವಳನ್ನು ದಿನವೂ ಚುಚ್ಚುತ್ತಿದ್ದವು. ಆದರೆ ಈ ಕಷ್ಟಗಳೇ ಅವಳಿಗೆ ಹಠವನ್ನು ಕಲಿಸಿದ್ದವು. ಯಾರ ಮುಂದೆಯೂ ತಲೆ ತಗ್ಗಿಸಬಾರದು ಎಂಬ ಛಲ ಅವಳಲ್ಲಿ ಮೂಡಿತ್ತು. ಬೆಂಗಳೂರಿಗೆ ಹೋಗಲು ಬಸ್ ಚಾರ್ಜಿಗೂ ಕಾಸಿಲ್ಲದ ಪರಿಸ್ಥಿತಿಯಲ್ಲಿದ್ದಾಗ ತನ್ನ ಬಳಿ ಇದ್ದ ಹಳೆಯದೊಂದು ಬೆಳ್ಳಿ ಗೆಜ್ಜೆಯನ್ನು ತಾಯಿಗೆ ತಿಳಿಯದಂತೆ ಅಡವಿಟ್ಟು ಕಣ್ಣೀರನ್ನು ನುಂಗಿ ಆ ಹಣವನ್ನು ಕೈಯಲ್ಲಿ ಹಿಡಿದುಕೊಂಡಳು. ಮರುದಿನ ಮುಂಜಾನೆ ಕೆಂಪೇಗೌಡ ಬಸ್ ನಿಲ್ದಾಣ, ಮೆಜೆಸ್ಟಿಕ್. ಲಕ್ಷಾಂತರ ಜನರ ಗದ್ದಲ, ಕಿವಿಗೆ ರಾಚುವ ವಾಹನಗಳ ಹಾರ್ನ್ ಸದ್ದು, ಆಕಾಶಕ್ಕೆ ಮುಟ್ಟುವಂತೆ ನಿಂತಿರುವ ಎತ್ತರದ ಕಟ್ಟಡಗಳು. ಬಸ್ಸಿನಿಂದ ಕೆಳಗಿಳಿದ ಅವಳಿಗೆ ಒಂದು ಕ್ಷಣ ತಲೆ ಸುತ್ತಿದಂತಾಯಿತು. ಹಳ್ಳಿಯ ಶಾಂತ ವಾತಾವರಣಕ್ಕೂ ಕಾಂಕ್ರೀಟ್ ಕಾಡಿನ ಈ ವೇಗದ ಜಗತ್ತಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಕೈಯಲ್ಲೊಂದು ಹಳೆಯ ಫೈಲು, ಕಣ್ಣಿನಲ್ಲಿ ಸಾವಿರಾರು ಕನಸುಗಳು ಮತ್ತು ಹೊಟ್ಟೆಯಲ್ಲಿ ಸಣ್ಣದೊಂದು ಭಯವನ್ನು ಇಟ್ಟುಕೊಂಡು ಅವಳು ಬೆಂಗಳೂರಿನ ಮಣ್ಣಿನ ಮೇಲೆ ಮೊದಲ ಹೆಜ್ಜೆ ಇಟ್ಟಳು. ಅವಳಿಗೆ ಗೊತ್ತಿರಲಿಲ್ಲ, ಈ ನಗರ ಅವಳಿಗಾಗಿ ಕೇವಲ ಕೆಲಸವನ್ನು ಮಾತ್ರ ಇಟ್ಟಿಲ್ಲ, ಬದಲಿಗೆ ಅವಳ ಇಡೀ ಬದುಕನ್ನೇ ಬದಲಾಯಿಸುವ ದೊಡ್ಡ ಚಂಡಮಾರುತವನ್ನೇ ಸೃಷ್ಟಿ ಮಾಡಲಿದೆ ಎಂದು. ಬೆಂಗಳೂರಿನ ಆ ಪ್ರತಿಷ್ಠಿತ ಏರಿಯಾದಲ್ಲಿ ಆಕಾಶಕ್ಕೆ ಮುಟ್ಟುವಂತೆ ನಿಂತಿತ್ತು ಆ ಬಹುರಾಷ್ಟ್ರೀಯ ಕಂಪನಿಯ ಕಾರ್ಪೊರೇಟ್ ಬಿಲ್ಡಿಂಗ್. ಪೂರ್ತಿ ಗ್ಲಾಸ್ನಿಂದ ಆವೃತವಾಗಿದ್ದ ಆ ಭವ್ಯ ಕಟ್ಟಡದ ಎದುರು ಬಂದು ನಿಂತಾಗ ಅವಳಿಗೆ ಒಂದು ಕ್ಷಣ ಉಸಿರು ಕಟ್ಟಿದಂತಾಯಿತು. ಒಳಗೆ ಕಾಲಿಡುತ್ತಿದ್ದಂತೆ ಸೆಂಟ್ರಲೈಸ್ಡ್ ಎಸಿ ತಂಪು ಗಾಳಿ ಮುಖಕ್ಕೆ ಬಡಿಯಿತು. ಮಾರ್ಬಲ್ ಫ್ಲೋರಿಂಗ್ ಕನ್ನಡಿಯಂತೆ ಹೊಳೆಯುತ್ತಿತ್ತು. ಅಲ್ಲಿ ಓಡಾಡುತ್ತಿದ್ದ ಪ್ರತಿಯೊಬ್ಬರ ಕೈಯಲ್ಲೋ ಲ್ಯಾಪ್ಟಾಪ್, ಬಾಯಲ್ಲಿ ಇಂಗ್ಲಿಷ್ ಮಾತುಗಳು. ಆ ತಾಂತ್ರಿಕ ಜಗತ್ತನ್ನು ನೋಡಿ ಅವಳ ಎದೆಯಲ್ಲಿ ಸಣ್ಣ ನಡುಕ ಶುರುವಾಯಿತು. ಇಂಟರ್ವ್ಯೂ ನಡೆಯುವ ಫ್ಲೋರ್ಗೆ ಬಂದು ರಿಸೆಪ್ಷನ್ ಹತ್ರ ಹೋದಾಗ ಅವಳಿಗೆ ಮತ್ತೊಂದು ಆಘಾತ ಕಾದಿತ್ತು. ಅಲ್ಲಿ ಈಗಾಗಲೇ ಇಂಟರ್ವ್ಯೂಗಾಗಿ ಸಾಲಾಗಿ 50ಕ್ಕೂ ಹೆಚ್ಚು ಜನ ಕುಳಿತಿದ್ರು. ಅಲ್ಲಿ ಬಂದಿದ್ದ ಹುಡುಗಿಯರೆಲ್ಲ ಮಾಡರ್ನ್ ಬ್ಲೇಸರ್, ಫಾರ್ಮಲ್ ಸೂಟ್ಸ್ ಧರಿಸಿ ಹೈ ಹೀಲ್ಸ್ ಹಾಕಿಕೊಂಡು ಹೈಫೈ ಆಗಿ ಕಾಣ್ತಿದ್ರು. ಆದರೆ ಅವಳ ಪರಿಸ್ಥಿತಿ, ತೊಟ್ಟುಕೊಂಡಿದ್ದು ಅಮ್ಮ ಆ ಕೈಯಾರೆ ಹೊಲಿಸಿಕೊಟ್ಟಿದ್ದ ಒಂದು ಸಾಧಾರಣ ಕಾಟನ್ ಚೂಡಿದಾರ, ಕಾಲಿಗೆ ಸಾಧಾರಣ ಚಪ್ಪಲಿ, ಕೈಯಲ್ಲಿದ್ದ ಹಳೆಯ ಫೈಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳು ಖಾಲಿ ಇದ್ದ ಸೀಟ್ನಲ್ಲಿ ಕೂರಲು ಹೋದಾಗ ಪಕ್ಕದಲ್ಲಿದ್ದ ಹುಡುಗಿಯರು ಅವಳ ಡ್ರೆಸ್ ನೋಡಿ ಒಂಥರ ಮುಖ
ಸುಟ್ಟ ಮಾಡಿ ಒರಟಾಗಿ ಪಕ್ಕಕ್ಕೆ ಸರಿದರು. ಲೋಕಲ್ ಟೈಪ್ ಇದಕ್ಕೆಲ್ಲ ಯಾರು ಇಂಟರ್ವ್ಯೂಗೆ ಕರೀತಾರೋ ಅಂತ ಕೆಲವರು ಮೆಲ್ಲಗೆ ಪಿಸುಗುಟ್ಟಿದ್ದು ಅವಳ ಕಿವಿಗೆ ಬಿತ್ತು. ಆದರೆ ಅವಳು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ತಾನು ಇಲ್ಲಿಗೆ ಬಂದಿರುವುದು ತನ್ನ ಜ್ಞಾನ ಮತ್ತು ಕಷ್ಟದ ಜವಾಬ್ದಾರಿಯಿಂದಲೇ ಹೊರತು ಬಟ್ಟೆ ಪ್ರದರ್ಶನ ಮಾಡುವುದಕ್ಕಲ್ಲ ಎಂಬ ಧೈರ್ಯ ಅವಳ ಕಣ್ಣಲ್ಲಿತ್ತು. ತಲೆ ಎತ್ತಿ ನೆಟ್ಟಗೆ ಕೂತಳು. ಸಮಯ ಕಳೆಯುತ್ತಾ ಬಂದಿದ್ದವರೆಲ್ಲ ಒಂದೊಂದಾಗಿ ರಿಜೆಕ್ಟ್ ಆಗಿ ಬೇಸರದಿಂದ ಹೊರಗೆ ಹೋಗುತ್ತಿದ್ದರು. ಕೊನೆಗೆ ಇಂಟರ್ವ್ಯೂ ಮುಗಿಯುವ ಸಮಯಕ್ಕೆ ಅವಳ ಹೆಸರು ಕೂಗಿದರು. ಮಿಲನಾ, ಪ್ಲೀಸ್ ಕಮಿನ್. ದೀರ್ಘವಾಗಿ ಉಸಿರು ತೆಗೆದುಕೊಂಡು ರೂಮ್ ಒಳಗಡೆ ಕಾಲಿಟ್ಟಳು. ಅತಿ ದೊಡ್ಡ ಟೇಬಲ್ನ ಆ ಕಡೆ ಇಬ್ಬರು ಕುಳಿತಿದ್ದರು. ಒಬ್ಬಳು ಅಹಂಕಾರದಿಂದ ಕೂತಿದ್ದ ಮಿಡ್ಲ್ ಏಜ್ ಲೇಡಿ, ಮತ್ತೊಬ್ಬನು ಬಿಳಿ ಕೂದಲು, ಕಣ್ಣಲ್ಲಿ ಅಪಾರ ಅನುಭವ ತುಂಬಿಕೊಂಡಿದ್ದ ಸೌಮ್ಯ ಮುಖದ ವಯಸ್ಸಾದ ಗಂಡಸು, ಕಂಪನಿಯ ಚೇರ್ಮನ್. ಮಿಲನ ಒಳಗೆ ಬರುತ್ತಿದ್ದಂತೆ ಆ ಲೇಡಿ ಅವಳನ್ನು ಮೇಲಿನಿಂದ ಕೆಳಗಿನವರೆಗೆ ಒಂಥರ ಕೀಳಾಗಿ ನೋಡಿದಳು. ಮಿಲನಾಳ ಡ್ರೆಸ್ಸಿಂಗ್ ಸೆನ್ಸ್ ನೋಡುತ್ತಿದ್ದಂತೆ ಆ ಲೇಡಿಗೆ ಸಿಟ್ಟು ಬಂತು. ಫೈಲನ್ನು ಸರಿಯಾಗಿ ನೋಡದೆ, ಲುಕ್, ಇದು ಮಲ್ಟಿನ್ಯಾಷನಲ್ ಕಂಪ್ನಿ, ಇಲ್ಲಿಗೆ ಬರುವಾಗ ಹೇಗೆ ಬರಬೇಕು ಅನ್ನೋ ಕನಿಷ್ಠ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಇಲ್ಲದೆ ಬಂದಿದ್ದೀರಾ, ಯು ಆರ್ ಎಂದು ರಿಜೆಕ್ಟ್ ಮಾಡಲು ಹೋದಳು. ಪ್ಲೀಸ್ ಸಿಟ್ ಡೌನ್. ಇಡೀ ರೂಮ್ ಸೈಲೆಂಟ್ ಆಯಿತು. ಅದು ಆ ವಯಸ್ಸಾದ ಗಂಡಸಿನ ಖಡಕ್ ಧ್ವನಿಯಲ್ಲಿತ್ತು. ಆ ಧ್ವನಿಯಲ್ಲಿದ್ದ ಗಾಂಭೀರ್ಯಕ್ಕೆ ಆ ಲೇಡಿಯ ಮಾತು ಅಲ್ಲಿಗೆ ನಿಂತು ಹೋಯಿತು. ಮುಂದೆ ಮಾತನಾಡಲು ಅವಳಿಗೆ ಧೈರ್ಯ ಬರಲಿಲ್ಲ. ಆ ವಯಸ್ಸಾದ ಹಿರಿಯರು ಮಿಲಿನಾಳನ್ನು ನೋಡಿ ದಯೆಯಿಂದ ನಕ್ಕೋ, ನಿಮ್ಮ ಪರಿಚಯ ಮಾಡಿಕೊಳ್ಳಿ ಎಂದರು. ಅವಳು ಕಿಂಚಿತ್ತೂ ತಡಕಾಡದೆ ಸ್ಪಷ್ಟವಾದ ಮತ್ತು ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದಳು. ತನ್ನ ಹೆಸರು, ತನ್ನ ಹಳ್ಳಿ, ಕಷ್ಟಪಟ್ಟು ಓದಿದ ತನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ಸಾಹಿತ್ಯ ಓದುವ ತನ್ನ ಹವ್ಯಾಸಗಳ ಬಗ್ಗೆ ತುಂಬ ಪ್ರಬುದ್ಧವಾಗಿ ವಿವರಿಸಿದಳು. ಅವಳ ಮಾತಿನಲ್ಲಿದ್ದ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆ ಆ ಇಡೀ ರೂಮಿನ ವಾತಾವರಣವನ್ನೇ ಬದಲಾಯಿಸಿತು. ಅವಳು ಹೇಳಿದ್ದನ್ನೆಲ್ಲ ಕೇಳಿದ ಆ ಹಿರಿಯರು ಒಮ್ಮೆ ಅವಳನ್ನು ದೀರ್ಘವಾಗಿ ಕಣ್ಣು ಬಿಟ್ಟು ನೋಡಿದರು. ಅವಳ ಕಣ್ಣಲ್ಲಿದ್ದ ಜವಾಬ್ದಾರಿಯ ಭಾರ ಅವರಿಗೆ ಅರ್ಥವಾಯಿತು. ತಕ್ಷಣ ಅವರು ಅವಳ ಮುಖವನ್ನೇ ನೋಡುತ್ತಾ ಯು ಆರ್ ಸೆಲೆಕ್ಟೆಡ್ ಎಂದರು. ಮಿಲನಾಗೆ ಒಂದು ಕ್ಷಣ ಕಣ್ಣು ಕತ್ತಲೆ ಬಂದಂತಾಯಿತು. ಆದರೆ ಸರ್ಪ್ರೈಸ್ ಅಲ್ಲಿಗೆ ನಿಲ್ಲಿಲ್ಲ. ಅವರು ಮುಂದುವರಿಸಿ, ನೀವು ದೂರದ ಊರಿನಿಂದ ಬಂದಿದ್ದೀರಾ ಅಂತ ಗೊತ್ತು, ಹಾಗಾಗಿ ನಿಮಗೆ ಉಳಿದುಕೊಳ್ಳಲು ಆಫೀಸ್ ಕಡೆಯಿಂದಲೇ ಒಂದು ರೂಮ್ ಕೂಡ ಅರೇಂಜ್ ಮಾಡಿ ಕೊಡ್ತೀನಿ. ತಿಂಗಳಿಗೆ ನಿಮ್ಮ ಸಂಬಳ 50,000 ರೂಪಾಯಿ ಎಂದರು. 50,000? ಅದನ್ನು ಕೇಳಿದ ಮಿಲನಾಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಶಾಕ್ನಿಂದ ಅವಳ ಗಂಟಲಲ್ಲಿ ಮಾತು ಹೊರಡಲಿಲ್ಲ. ಕೈಯಲ್ಲಿದ್ದ ಫೈಲು ಸಣ್ಣಗೆ ನಡುಗುತ್ತಿತ್ತು. ತನ್ನ ಮನೆಯ ಇಡೀ ಕಷ್ಟ ಒಂದೇ ಕ್ಷಣದಲ್ಲಿ ಕರಗಿ ಹೋದಂತೆ ಭಾಸವಾಯಿತು. ಇದನ್ನು ಕೇಳಿ ಪಕ್ಕದಲ್ಲಿದ್ದ ಆ ಹೆಂಗಸಿಗೆ ತಡೆಯಲು ಆಗಲಿಲ್ಲ. ಅವಳು ಸಿಟ್ಟಿನಿಂದ ಸೀಟಿನಿಂದ ಎದ್ದು, ವಾಟ್ ಈಸ್ ದಿಸ್ ಸರ್, ಈ ಹುಡುಗಿಗೆ ಅಷ್ಟು ದೊಡ್ಡ ಸಂಬಳ, ರೂಮ್ ಎಲ್ಲ ಕೊಡ್ತಿದ್ದೀರಾ? ಈ ಅಕೌಂಟೆಂಟ್ ಮ್ಯಾನೇಜ್ಮೆಂಟ್ ಪೋಸ್ಟ್ಗೆ ಈ ಹುಡುಗಿ ಡಿಸರ್ವ್ ಅನಿಸ್ತಾ ನಿಮಗೆ? ಇವಳಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಎಂದು ರೇಗಿದಳು. ಆ ಹಿರಿಯರು ಶಾಂತವಾಗಿ ತಲೆ ಎತ್ತಿ ಆ ಲೇಡಿಯನ್ನು ನೋಡಿದರು. ಅವರ ಕಣ್ಣಲ್ಲಿದ್ದ ತೀಕ್ಷ್ಣ ನೋಟದಲ್ಲೇ ಉಳಿದಿದ್ದನ್ನು ಮನೆಯಲ್ಲಿ ಮಾತನಾಡೋಣ, ಈಗ ಸುಮ್ಮನಿರು ಎಂಬ ಸನ್ನೆ ಇತ್ತು. ಆ ನೋಟಕ್ಕೆ ಹೆದರಿದ ಆ ಹೆಂಗಸು ಮತ್ತೊಂದು ಮಾತನಾಡದೆ ಕೋಪದಿಂದ ತನ್ನ ಬ್ಯಾಗ್ ಎತ್ತಿಕೊಂಡು ಅಲ್ಲಿಂದ ಚರಚರನೆ ಎದ್ದು ಹೊರಟು ಹೋದಳು. ರೂಮ್ನಲ್ಲಿ ಈಗ ಚೇರ್ಮನ್ ಮತ್ತು ಮಿಲನ ಮಾತ್ರ ಉಳಿದಿದ್ದರು. ಮಿಲನಾಳ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಬರುತ್ತಿತ್ತು. ಆ ಹೆಂಗಸು ಕೋಪದಿಂದ ರೂಮ್ ಬಿಟ್ಟು ಹೋದ್ಮೇಲೆ ಮಿಲನಾಗೆ ತಾನು ನಿಂತಿರುವುದು ನಿಜವೋ ಅಥವಾ ಕನಸೋ ಎಂಬ ಗೊಂದಲವಿತ್ತು. ತಿಂಗಳಿಗೆ 50,000 ಸಂಬಳ, ಇರಲು ರೂಮ್, ತನ್ನ ಇಡೀ ಕುಟುಂಬದ ಹಣೆಬರಹವೇ ಬದಲಾಗಿ ಹೋಗಿತ್ತು. ಅವಳು ರೂಮ್ನಿಂದ ಹೊರಗೆ ಬರುತ್ತಿದ್ದಂತೆ ಅಲ್ಲಿಯವರೆಗೆ ಅವಳನ್ನೇ ನೋಡಿ ನಗೆಯಾಡುತ್ತಿದ್ದ ಅದೇ ಹುಡುಗಿಯರು ಮತ್ತು ಆಫೀಸ್ ಸ್ಟಾಫ್ ಈಗ ಗೌರವದಿಂದ ನೋಡಲು ಶುರು ಮಾಡಿದ್ರು. ಆದರೆ ಮಿಲನಾಳ ಗಮನ ಅದಾವುದರ ಮೇಲೂ ಇರಲಿಲ್ಲ. ಅವಳಿಗೆ ತಕ್ಷಣ ನೆನಪಾಗಿದ್ದು ಅವಳ ಕಷ್ಟದ ದಿನಗಳ ಒಡನಾಡಿ ಅಮ್ಮ. ಕೈಗಳು ನಡುಗುತ್ತಿದ್ದರೂ ಧೈರ್ಯ ಮಾಡಿ ಬ್ಯಾಗ್ನಿಂದ ಹಳೆಯ ಕೀಪ್ಯಾಡ್ ಫೋನ್ ತೆಗೆದು ಅಮ್ಮನಿಗೆ ಡಯಲ್ ಮಾಡಿದಳು. 2 ರಿಂಗಿಗೆ ಆ ಕಡೆಯಿಂದ ಅಮ್ಮ ಫೋನ್ ಎತ್ತಿದರು. ಮನೆಯಲ್ಲಿ ತಂಗಿ ತಮ್ಮ ಇಬ್ಬರು ಆತಂಕದಿಂದ ಅಮ್ಮನ ಪಕ್ಕದಲ್ಲೇ ಕೂತಿದ್ದರು. ಹಲೋ ಮೀಲು, ಏನಾಯ್ತವ್ವ? ಇಂಟರ್ವ್ಯೂ ಮುಗೀತಾ? ಏನಾದರೂ ಹೇಳಿದ್ರಾ? ಅಮ್ಮನ ಧ್ವನಿಯಲ್ಲಿ ತಳಮಳ ಎದ್ದು ಕಾಣುತ್ತಿತ್ತು. ಮಿಲನಾಳ ಗಂಟಲು ಬಿಗಿದಂತಾಯಿತು. ಕಣ್ಣಿನಿಂದ ನೀರು ಧಾರೆಯಾಗಿ ಹರಿಯಲು ಶುರುವಾಯಿತು. ಅಕ್ಕ ಅಳುತ್ತಿರುವುದನ್ನು ಫೋನ್ನಲ್ಲಿ ಕೇಳಿ ತಂಗಿ ಮತ್ತು ತಮ್ಮ ಆತಂಕದಿಂದ ಏನಾಯ್ತು ಅಕ್ಕ, ಯಾಕೆ ಹೇಳ್ತಿದ್ದೀರಾ ಎಂದು ಜೋರಾಗಿ ಕೇಳಿದರು. ಮಿಲನ ಕಣ್ಣೀರು ಒರೆಸಿಕೊಂಡು ನಗುತ್ತಾ, ಅಮ್ಮ, ನನಗೆ ಕೆಲಸ ಸಿಕ್ಕಿಬಿಡ್ತು ಅಮ್ಮ. ಗವರ್ನಮೆಂಟ್ ಕೆಲಸಕ್ಕಿಂತ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಇದಕ್ಕೆ ರೂಮ್ ಕೂಡ ಅವರೇ ಕೊಡ್ತಾರೆ. ತಿಂಗಳಿಗೆ 50,000 ರೂಪಾಯಿ ಸಂಬಳ ಅಮ್ಮ ಎಂದು ಜೋರಾಗಿ ಹೇಳಿದಳು. ಆ ಕಡೆಯಿಂದ ಒಂದು ಕ್ಷಣ ನಿಶ್ಶಬ್ದ. ಆಮೇಲೆ ಅಮ್ಮನ ಉದ್ವೇಗದ ಅಳು ಕೇಳಿಸಿತು.
ದೇವ್ರೆ, ನನ್ನ ಮಗಳ ಕಷ್ಟ ಕೊನೆಗೂ ನಿನಗೆ ಕಾಣಿಸ್ತೇನಪ್ಪ ಎಂದು ಅಮ್ಮ ಫೋನ್ನಲ್ಲೇ ಬಿಕ್ಕಿ ಬಿಕ್ಕಿ ಅತ್ತರು. ತಂಗಿ ಮತ್ತು ತಮ್ಮ ಅಕ್ಕನ ಸಾಧನೆಗೆ ಮನೆಯಲ್ಲೇ ಕುಳಿದು ಕುಪ್ಪಣಿಸಿದರು. ಇಡೀ ಮನೆಯಲ್ಲಿದ್ದ ಕತ್ತಲು ಒಂದೇ ಕ್ಷಣದಲ್ಲಿ ಸರಿದು ಹೋಗಿತ್ತು. ಅಮ್ಮನಿಗೆ ಧೈರ್ಯ ಹೇಳಿ ಫೋನ್ ಇಟ್ಟ ಮಿಲನ. ತಾನು ಊರಿಗೆ ಹೋಗಿ ಅಮ್ಮನಿಗೆ ಧೈರ್ಯ ತುಂಬಿ ತಂಗಿ ಮತ್ತೆ ತಮ್ಮನ ಜವಾಬ್ದಾರಿಗಳನ್ನು ಮುಗಿಸಿಕೊಂಡು ಬರಬೇಕೆಂದುಕೊಂಡಳು. ಅದಕ್ಕಾಗಿ ಮತ್ತೆ ಚೇರ್ಮನ್ ಸರ್ ಅವರ ಕ್ಯಾಬಿನ್ ಕಡೆಗೆ ಹೆಜ್ಜೆ ಇಟ್ಟಳು. ಚೇರ್ಮನ್ ಸರ್ ಬಳಿಗೆ ಹೋಗಿ ವಿನಯದಿಂದ ಕೈ ಮುಗಿದು ನಿಂತಳು. ಸರ್, ಕೆಲಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನನಗೊಂದು ಸಣ್ಣ ಸಹಾಯ ಬೇಕಿತ್ತು. ನಾನು ತಂಗಿಯ ಕಾಲೇಜ್ ಫೀಸ್ ಕಟ್ಟಿ ತಾಯಿಗೆ ಧೈರ್ಯ ಹೇಳಿ ಬರಬೇಕಾಗಿದೆ. ದಯವಿಟ್ಟು ಊರಿಗೆ ಹೋಗಿ ಬರಲು ನನಗೆ 1 ದಿನ ಟೈಮ್ ಕೊಡ್ತೀರಾ ಸರ್ ಎಂದು ಕೇಳಿದಳು. ಆ ಹಿರಿಯರು ಅವಳ ಮುಖದಲ್ಲಿದ್ದ ಪ್ರಾಮಾಣಿಕತೆಯನ್ನು ನೋಡಿ ಮುಗುಳ್ನಕ್ಕರು. ವಾಚ್ ನೋಡುತ್ತಾ, ಪರವಾಗಿಲ್ಲಮ್ಮ, ಇವತ್ತು ಗುರುವಾರ ತಾನೇ, ನೀನು ಇವತ್ತೇ ಊರಿಗೆ ಹೊರಡು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ನಿನ್ನ ಫ್ಯಾಮಿಲಿ ಜೊತೆ ಕಾಲ ಕಳಿ. ನೀನು ನೇರವಾಗಿ ಸೋಮವಾರದಿಂದ ಆಫೀಸ್ಗೆ ಜಾಯಿನ್ ಆಗ್ಬೋದು ಎಂದರು. ಮಿಲನಾಗೆ ಅವರ ದೊಡ್ಡ ಗುಣ ನೋಡಿ ಕಣ್ಣು ತುಂಬಿ ಬಂತು. ಅಷ್ಟರಲ್ಲಿ ಅವರು ತಮ್ಮ ಜೇಬಿನಿಂದ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದು ಅವಳ ಕೈಗಿಟ್ಟರು. ಇದು ನನ್ನ ಪರ್ಸನಲ್ ನಂಬರ್, ಇಟ್ಕೊಂಡಿರೋ. ಬೆಂಗಳೂರಿನಲ್ಲಿ ನನಗೆ ಯಾವುದೇ ತೊಂದರೆ ಆದರೂ ಅಥವಾ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ನೇರವಾಗಿ ಕಾಲ್ ಮಾಡು ಎಂದು ಬೆನ್ನು ತಟ್ಟಿದರು. ಆ ಮಾತಿನಲ್ಲಿದ್ದ ಆತ್ಮೀಯತೆಗೆ ಅವಳಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಧೈರ್ಯ ತುಂಬುತ್ತಿತ್ತು. ಕಾರ್ಡ್ ಹಿಡಿದು ಕೃತಜ್ಞತೆಯಿಂದ ಕಣ್ಣೀರಿಡುತ್ತಾ ಮಿಲನ ಆಫೀಸ್ ಗೇಟ್ನಿಂದ ಹೊರಗೆ ಹೆಜ್ಜೆ ಇಟ್ಟಳು. ಈ ಹೊಸ ಕತೆಗೆ ನಿಮ್ಮ ಸಪೋರ್ಟ್ ಇರಲಿ. ನಮ್ಮ ಕಥೆಯನ್ನು ಕೇಳಿದ ನಂತರ ದಯಮಾಡಿ ನಮ್ಮ ಕತೆಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.